ಇಬ್ಬರು ಕಾರ್ಮಿಕರ ನಡುವೆ ಹಣದ ವಿಚಾರದಲ್ಲಿ ಗಲಾಟೆ ನಡೆದು ಪರಸ್ಪರ ಬಡಿದಾಡಿಕೊಂಡು ಹಲ್ಲೆ ನಡೆದ ಪರಿಣಾಮ ವ್ಯಕ್ತಿಯೊಬ್ಬ ಕೊಲೆಯಾಗಿದ್ದಾನೆ. ತಮಿಳುನಾಡು ಮೂಲದ 40 ವರ್ಷದ ರಾಜೀವ್ ಗಾಂಧಿ ಪೆರುಮಾಳ್ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ. ಈತನ ಮನೆಯಲ್ಲಿದ್ದ ಮತ್ತೊಬ್ಬ ಸ್ನೇಹಿತ ಸುರೇಶ್ ಬಾಲಾಜಿ ಹಣದ ವಿಚಾರವಾಗಿ ಜಗಳವಾಗಿ ಕೊಲೆ ಮಾಡಿರುವ ಆರೋಪಿಯಾಗಿದ್ದಾನೆ. ರಾಜೀವ್ ಗಾಂಧಿ ಪೆರುಮಾಳ್ ಮತ್ತು ಆತನ ಸ್ನೇಹಿತ ಸಾಕಷ್ಟು ದಿನದಿಂದ ಮಹಿಮಾಪುರ ಬಳಿ ಇರುವ ಶೆಡ್ನಲ್ಲಿ ವಾಸವಿದ್ದು ಕಲ್ಲು ಕೆಲಸ, ಗೋದಾಮಿನಲ್ಲಿ ಕೆಲಸ ಮಾಡುತ್ತಿದ್ದರು. ಇಬ್ಬರ ನಡುವೆ ಹಣಕಾಸಿನ ವಿಚಾರದಲ್ಲಿ ಶುಕ್ರವಾರ ರಾತ್ರಿ ಗಲಾಟೆ ನಡೆದಿದೆ. ದೊಣ್ಣೆಯಿಂದ ಪೆರುಮಾಳ್ ಸ್ನೇಹಿತ ಹಲ್ಲೆ ನಡೆಸಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ರಾಜೀವ್ ಗಾಂಧಿ ಪೆರುಮಾಳ್ನನ್ನ ಕೊಲೆ ಮಾಡಿದ ಸ್ನೇಹಿತ 8ನೇ ಮೈಲಿ ಬಳಿ ಇರುವ ಪ್ರಕ್ರಿಯಾ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾನೆ. ಚಿಕಿತ್ಸೆ ಫಲಕಾರಿಯಾಗದೆ ರಾಜೀವ್ ಗಾಂಧಿ ಪೆರುಮಾಳ್ ಸಾವನ್ನಪ್ಪಿದ್ದಾರೆ. ಆತನ ಸ್ನೇಹಿತ 85,000 ರೂಪಾಯಿ ವಿಚಾರವಾಗಿ ಒಂದೇ ರೂಮಿನಲ್ಲಿದ್ದ ಇಬ್ಬರು ಸ್ನೇಹಿತರ ನಡುವೆ ಗಲಾಟೆ ನಡೆದಿದೆ ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ, ಎಎಸ್ಪಿ ನಾಗೇಶ್, ಡಿವೈಎಸ್ಪಿ ರವಿ, ನೆಲಮಂಗಲ ಗ್ರಾಮಾಂತರ ಠಾಣೆ ಪಿಐ ನರೇಂದ್ರ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಸಂಬಂಧ ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು, ಘಟನಾ ಸ್ಥಳದಲ್ಲಿ ಎಎಸ್ಐ ಸಿದ್ದಗಂಗಯ್ಯ, ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡ, ಬೆರಳಚ್ಚು ತಜ್ಞರ ತಂಡ, ಪೇದೆಗಳಾದ ಮಧು, ಗ್ರಾಮಸ್ಥರಾದ ಪ್ರಕಾಶ್, ನರೇಂದ್ರ ಇತರರಿದ್ದರು. ಇನ್ನು ಈ ವೇಳೆ ಎಸ್ಪಿ ಸಿಕೆ ಬಾಬಾ ಮಾತನಾಡಿ, ಇಬ್ಬರು ಸ್ನೇಹಿತರ ನಡುವಿನ ಜಗಳ ವಾಗ್ವಾದದಿಂದ ಹಲ್ಲೆ ಸ್ವರೂಪ ಪಡೆದು ದೊಣ್ಣೆಯಿಂದ ಸ್ನೇಹಿತನ ಕೊಲೆಯಾಗಿದೆ. ಆರೋಪಿಯನ್ನ ಬಂಧಿಸಿ ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದೇವೆ. ತನಿಖೆ ಪ್ರಗತಿಯಲ್ಲಿದೆ. ಆರೋಪಿಯನ್ನು ಬಂಧಿಸಿದ್ದೇವೆ. ಇಬ್ಬರು ತಮಿಳುನಾಡು ಮೂಲದವರೆಂದು ತಿಳಿದು ಬಂದಿದೆ. ನಮ್ಮ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ಅದಿರುವಂಥ ಒಂದು ಈ ಹೈವೇದಲ್ಲಿರುವಂಥ ಒಂದು ಲೇಬರ್ ಶೆಡ್ ಇದೆ, ಮಹಿಮಾಪುರ ಅಂತ ಒಂದು ಊರು. ಇಲ್ಲೇ ನಿನ್ನೆ ಇನ್ಸಿಡೆಂಟ್ ಆಗಿದೆ. ಇವರಿಬ್ಬರು ಲೇಬರರ್ಸು, ರಾಜೀವ್ ಗಾಂಧಿ ಪೆರುಮಾಳ್ ಮತ್ತು ಇನ್ನೊಬ್ಬರು ಯಾರು ಅಕ್ಯೂಸ್ಡ್ ಇದ್ದಾರೆ. ಇದರಲ್ಲಿ ಇಬ್ಬರು ಒಂದೇ ರೂಮಲ್ಲಿ ಇರ್ತಾರೆ, ಕೆಲಸ ಮಾಡ್ತಾರೆ. ಒಂದು ಬೇರೆ ವರ್ಕಲ್ಲಿ ಅಲ್ಲಿ ಕೆಲಸ ಮಾಡಬೇಕಾದಾಗ ಒಂದು ಹಣಕಾಸಿನ ವಿಚಾರ ಬಗ್ಗೆ ಅವರಿಬ್ಬರ ಮಧ್ಯೆ ಒಂದು ವಾಗ್ವಾದ ಆಗುತ್ತೆ ನಿನ್ನೆ. ಅದಾದ ನಂತರ ಈ ವರ್ಬಲ್ ಫೈಟ್ಸ್ ಲೀಡ್ಸ್ ಟು ಅಲ್ಲಿ ಒಂದಿರುವಂಥ ಒಂದು ದೊಣ್ಣೆ ಇರುತ್ತೆ. ಆ ದೊಣ್ಣೆ ತೊಗೊಂಡ್ಬಿಟ್ಟು ಒಂದು ತಲೆಗೆ ಹೊಡೆದ ನಂತರ ಇಮಿಡಿಯೇಟ್ ಇಂಜುರಿ ಆಗುತ್ತೆ. ಆದ ನಂತರ ಹಾಸ್ಪಿಟಲ್ಗೆಲ್ಲ ತಗೊಂಡು ಹೋಗ್ತಾರೆ. ಮಧ್ಯರಾತ್ರಿ ಅವ್ರದ್ದು ಹಾಸ್ಪಿಟಲ್ ಡೆತ್ ಆಗಿದ್ದೆ. ಆ ಪ್ರಕಾರ BNS 103 ಅಡಿ ನಾವು ಒಂದು ಮರ್ಡರ್ ಕೇಸನ್ನು ತಗೊಂಡಿದ್ದೀವಿ. ಈಗ ಫರ್ದರ್ ತನಿಖೆ ಜಾರಿಯಲ್ಲಿದೆ. ತನಿಖಾಧಿಕಾರಿಗಳು ನೋಡ್ತಾರೆ. ಆಮೇಲೆ ಇದರೊಳಗೆ ಯಾರು ಆರೋಪಿ ಇದ್ದಾರೆ ಅವರು ಕೂಡ ಇದರೊಳಗಡೆ ಆದ ನಂತರ ಇಲ್ಲಿ ಹೋಗಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಇಮಿಡಿಯೇಟಾಗಿ ನಮ್ಮ ಟೀಮ್ ಅವ್ರಿಗೆ ಸೆಕ್ಯೂರ್ ಮಾಡಿದ್ದಿದೆ. ಸೊ ಫರ್ದರ್ ತನಿಖೆ ಕಂಟಿನ್ಯೂ ಆಗುತ್ತೆ. ಅದಾದ ನಂತರ ಇವರಿಬ್ಬರು ತಮಿಳ್ನಾಡು ಮೂಲದವರು, ಸೇಲಂ ಅಕ್ಕಪಕ್ಕದಲ್ಲಿರುವಂಥ ಒಂದು ಏರಿಯಾದಲ್ಲಿ ಇದ್ದವರು. ಭಾಳ ದಿವಸದಿಂದ ಪರಿಚಿತರು ಇದ್ದಾರೆ, ಗೊತ್ತು ಇದ್ದಾರೆ, ಒಂದೇ ರೂಮಲ್ಲಿ ಇರೋದ್ರಿಂದ. ಸೊ ತಮ್ಮ ಒಂದು ಪ್ರೈವೇಟ್ ಮ್ಯಾಟ್ರ್ ವಿಷಯದಲ್ಲಿ ಆಗಿರುವಂಥ ಒಂದು ಇದು ಘಟನೆ. ಫರ್ದರ್ ವಿಲ್ ಕಂಟಿನ್ಯೂ ಇನ್ವೆಸ್ಟಿಗೇಷನ್. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.